ಲಕ್ಷ್ಮೇಶ್ವರದ ಆಸ್ಪತ್ರೆಗೆ ಬಿಜೆಪಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಅಫ್ಕೋರ್ಸ್ ಹಿ ಹಿಮ್ಸೆಲ್ಫ್ ಎ ಡಾಕ್ಟರ್, ಹಾಗಾಗಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ ಚಂದ್ರು ಲಮಾಣಿ ಭೇಟಿ ಕೊಟ್ಟಿದ್ದಾರೆ, ಆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಡಾಕ್ಟರ್ ಚಂದ್ರು ಲಮಾಣಿ, ನಾನಾಗ್ಲೇ ಮೆನ್ಷನ್ ಮಾಡಿದಾಗೆ ಡಾಕ್ಟರ್ ಆಫ್ ಮೆಡಿಸಿನ್, ಹಿಮ್ಸೆಲ್ಫ್ ಎ ಡಾಕ್ಟರ್. ಸೊ ಹಾಗಾಗಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಣೆ ಮಾಡಿದ್ರು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು. ಮೃತರ ಕುಟುಂಬಸ್ಥರಿಗೂ ಸಾಂತ್ವನವನ್ನು ಹೇಳಿದ್ದಾರೆ ಡಾಕ್ಟರ್ ಚಂದ್ರು ಲಮಾಣಿ ಅವರು. ಆಸ್ಪತ್ರೆಯಲ್ಲಿ ಮುಂದುವರಿತಾ ಇದೆ ಚಿಕಿತ್ಸೆ. ನೋಡೋಣ, ಸಾಧ್ಯ ಆದರೆ ಡಾಕ್ಟರ್ ಚಂದ್ರು ಲಮಾಣಿ ಅವ್ರ ಜೊತೆ ಮಾತನಾಡುವಂತಹ ಕೆಲಸ ಮಾಡೋಣ. ಅವ್ರನ್ನ ರೀಚ್ ಆಗೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಅವರು ಇಮಿಡಿಯೇಟ್ ಆಗಿ ಹೋದರು. ಡಾಕ್ಟರ್ ಚಂದ್ರು ಲಮಾಣಿ ಅವರು ಬೆಂಗಳೂರಿನಲ್ಲಿ ಡಾಕ್ಟರ್ ಆಫ್ ಮೆಡಿಸಿನ್ ಮಾಡಿದವರು ಡಾಕ್ಟರ್ ಚಂದ್ರು ಲಮಾಣಿ ಅವರು ನನ್ನ ಗಮನಕ್ಕೆ ಬಂದಿರೋ ಹಾಗೆ. ಎನಿವೆ ಅವರು ಆ ಭಾಗದ ಶಾಸಕರು, ಹಾಗಾಗಿ ಇಮಿಡಿಯೇಟ್ ಆಗಿ ಬೆಳಗ್ಗೆನೆ ಅವರು ಲಕ್ಷ್ಮೇಶ್ವರದ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಆ ಮೂವರು ಯಾರಿದ್ದಾರೆ ಸಿವಿಯರ್ಲಿ ಇಂಜೂರ್ಡ್, ಅವರ ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋದಕ್ಕೆ ಅಂತ ಆಸ್ಪತ್ರೆಗೆ ಹೋದರು. ಗುಡ್ ಇನಿಷಿಯೇಟಿವ್ ಡಾಕ್ಟ್ರದು. ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಅವರೇ ಹೇಳಬಲ್ಲರು ಮತ್ತು ಅನಲೈಸ್ ಕೂಡ ಮಾಡಬಲ್ಲರು, ಬಿಕಾಸ್ ಅವರೇ ಡಾಕ್ಟ್ರು ಆಗಿರೋದ್ರಿಂದ. ಯಶ್ ಬ್ಯಾನರ್ ಕಟ್ಟಬೇಕಾದ್ರೆ ನಡೆದಂಥ ದುರಂತ, ನಾನಿಷ್ಟೇ ಹೇಳೋದು, ಹುಷಾರು, ನೋಡ್ಕೊಂಡು ಕೆಲಸ ಮಾಡಿ ಅಂತ ಅಷ್ಟೇ. ಬಿಕಾಸ್ ಅಭಿಮಾನ, ಪ್ರೀತಿ, ವಿಶ್ವಾಸ ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ, ಯಾರೇ ಆದರೂ ಅಷ್ಟೇ. ಆ ನಟನಿಗೆ ಈ ಮೂಲಕ ವಿಶ್ ಮಾಡಬೇಕು, ನಾವು ಇಷ್ಟಪಟ್ಟೋ ನಟಿ ಅಂತೆಲ್ಲ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಈ ಥರದ್ದು ಏನೇ ಮಾಡಬೇಕಾದ್ರೂ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ. ಬೇರೆಯವರು ಸುತ್ತಮುತ್ತ ಇರೋರು ಹುರಿದುಂಬಿಸ್ತಾ ಇರ್ತೀರಾ, ಆದರೆ ಇನ್ನೇನಾದರೂ ಅವಘಡ ಸಂಭವಿಸ್ತಾ ಅನ್ನೋದನ್ನು ಒಂದಷ್ಟು ಹುಷಾರಾಗಿ ಯೋಚನೆ ಮಾಡಿ. SP ಆ ಭಾಗದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಬನ್ನಿ ತೋರಿಸ್ತೀನಿ. ನಿನ್ನೆ ದಿವಸ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಿಗೆ ಗ್ರಾಮದಲ್ಲಿ ರಾತ್ರಿ ಇವತ್ತು ಚಿತ್ರನಟ ಯಶ್ ಅವರ ಬರ್ತ್ಡೇ ಇರೋ ಪ್ರಯುಕ್ತ ಅವರ ಬ್ಯಾನರ್ ಅನ್ನ ಹಾಕ್ಲಿಕ್ಕೆ ಹೋಗಿ ಎಲೆಕ್ಟ್ರಿಕೇಶನ್ ಆಗಿ 3 ಜನ ಡೆತ್ ಆಗಿದ್ದಾರೆ ಮತ್ತು 3 ಜನ ಇಂಜೂರ್ಡ್ ಆಗಿದ್ದಾರೆ. ಎಲೆಕ್ಟ್ರಿಕೇಶನ್ ಆಗಿ ಅದು ಮೆಟಲ್ ಫ್ರೇಮ್ ಇದ್ದುದರಿಂದ ಅದು ಮೇಲೆ ಎಸ್ಕಾಂ ಲೈನ್ಗೆ ಟಚ್ ಆಗಿ ಎಲೆಕ್ಟ್ರಿಕೇಶನ್ ಆಗಿದೆ. ಈ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಸಂಬಂಧಪಟ್ಟ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಇದು ಹೇಗಾಯಿತು ಏನಾಯಿತು ಅನ್ನೋ ವಿವರವಾದ ತನಿಖೆಯನ್ನು ಕೈಗೊಂಡು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ. ನಿನ್ನೆ ದಿವಸ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಣಿಗೆ ಗ್ರಾಮದಲ್ಲಿ ಅದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ. ಅಫಿಷಿಯಲ್ ಆಗಿ ಅಫ್ಕೋರ್ಸ್ ಅವ್ರು ಮಾತಾಡಿದ್ದಾರೆ. ನೇಮಗೌಡರು, ಗದಗದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಮಾತಾಡಿದ್ದಾರೆ. ಯಶ್ ಬ್ಯಾನರ್ ಕಟ್ಟಬೇಕಾದ್ರೆ ಅಂಥ ದುರಂತ, ಹುಷಾರು, ಯಾರದೇ ನಟ, ನಟಿ ಅಥವಾ ಇನ್ಯಾರ್ದೋ ರಾಜಕಾರಣಿ ಅವರವರ ಅಭಿಮಾನಿಗಳು, ಬೆಂಬಲಿಗರು ಈ ಥರದ್ದೆಲ್ಲ ಮಾಡಬೇಕಾದ್ರೆ ಹುಷಾರಾಗಿ. ಅದು ಸ್ಟೇಜ್ ಹಾಕ್ತಿರೋ, ಬ್ಯಾನರ್ ಕಟ್ತಿರೋ. ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾನ್ಯ ಶಾಸಕರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ವಿಸ್ತಾರ ನ್ಯೂಸ್ ಜೊತೆ ಮಾತಾಡೋದಕ್ಕೆ, ಬಿಕಾಸ್ ಹಿಮ್ಸೆಲ್ಫ್ ಎ ಡಾಕ್ಟರ್ ಆಫ್ ಮೆಡಿಸಿನ್, ಇದೀಗ ಮಾತಾಡೋಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಚಂದ್ರು ಲಮಾಣಿ. ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ಗುಡ್ ದಟ್ ಯು ವಿಸಿಟೆಡ್, ನೀವೇ ವಿಸಿಟ್ ಮಾಡಿದಿರಿ, ಅನಲೈಸ್ ಮಾಡಿದಿರಿ. ಏನಾಯ್ತಂತೆ ಸರ್, ಹೇಗಿದೆ ಪರಿಸ್ಥಿತಿಯಲ್ಲಿ? ಸರ್ ಈಗ 3 ಜನ ನಗರು ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ ಸರ್. ನಿನ್ನೆ 11:00 ಆದಂತ ಘಟನೆ ಸರ್ ಇದು ಸುರುಣಿಗಿ ಗ್ರಾಮದಲ್ಲಿ. ಓಕೆ. ಈ ಕಟೌಟ್ ಕಟ್ಟೋ ಒಂದು ಸಮಯದಲ್ಲಿ ಸರ್ ಸುಮಾರು ವರ್ಷದಿಂದ ಎಸ್ ಸರ್ ಅವರ ಬರ್ತ್ಡೇನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಮೂವಿನೂ ಸಹಿತ ಅತ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗೋಕ್ಕಿಂತ ಮುಂಚಿತವಾದ ದಿನದಲ್ಲಿ ಇವ್ರು ಸುಮಾರು 5-6 ವರ್ಷದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಬಂದಿದ್ದಾರೆ ಸರ್. ಬಟ್ ಇವತ್ತು ಅವ್ರ ಬರ್ತ್ಡೇ ಇರೋದ್ರಿಂದ ನಿನ್ನೆ ರಾತ್ರಿ 11:00 ಇವ್ರಿಗೆ ದೊಡ್ಡದಾದಂತ ಒಂದು 25 ಅಡಿ ಎತ್ತರ ಇರುವಂತ ಒಂದು ಕಟೌಟ್ ಅನ್ನ ಹಾಕ್ಲಿಕ್ಕೆ ಹೋಗಿ ಮೇಲ್ಗಡೆ ಇರುವಂತ ತಂತಿಗೆ ಅದು ಸ್ಪರ್ಶ ಆಗುತ್ತೆ ಸರ್. ಓಕೆ. ಅದು ಕಬ್ಬಣದ ಒಂದು ಫ್ರೇಮ್ ಆಗಿದೆ ಸರ್. ಅದು ನಾನು ಅದೇ ಯೋಚನೆ ಮಾಡ್ತಿದ್ದೆ, ಕಟ್ಟಿಗೆಯಿಂದ ಮಾಡಿದ್ರೆ ಇಷ್ಟೊಂದು ಅನಾಹುತ ಆಗ್ತಿರ್ಲಿಲ್ಲ ಸರ್. ಅದ್ರ ಜೊತೆ ಏನಾಗಿದೆ ಸರ್, ಹಸಿ ಕಟ್ಟಿಗೆನ ಕೆಳಗಡೆ ಯೂಸ್ ಮಾಡ್ಯಾರ ಸರ್ ಅವರು. ಆ ಫ್ರೇಮ್ ಜೊತೆ ಹಸಿ ಕಟ್ಟಿಗೆ ಕೊನೆಯಲ್ಲಿ ಹಿಡಿದವರು ಹಸಿ ಕಟ್ಟಿಗೆನ ಹಾಕಿದ್ದಾರೆ ಸರ್, ಅಲ್ಲಿ ದೇವಿಗೆರೆ ಗಿಡದ್ದು. ಇದನ್ನ ಆದ ತಕ್ಷಣ 3 ಜನ ಏನು ಮೇಲ್ಗಡೆ ಹೋಗಿ ಟಚ್ ಆಗಿದೆ, ಹಿಡ್ಕೊಂಡಂತ 3 ಜನಕ್ಕೂ ಇದಾಗಿ ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ ಸರ್. ಇನ್ನು ಪಕ್ಕದಲ್ಲಿ 3 ಜನ ಇದ್ದಾರೆ ಸರ್. ಆ 3 ಜನಕ್ಕೆ ಏನಾಗಿದೆ, ಪಾರ್ಕ್
ಸ್ಪಾರ್ಕ್ ಆಗಿ ಬರ್ನ್ ಆಗಿದೆ ಸರ್. ಓ ಪ್ರಕಾಶ್, ಮಂಜು ಮತ್ತೆ ಹನುಮಂತಪ್ಪ ಅಂತ ಸರ್ ಹಾ ಅವರು. ಸರ್, ಹಾ ಸರ್. ಅವ್ರು 3 ಜನಕ್ಕೂ ಬರ್ನ್ ಆಗಿದೆ. ಒಬ್ರು ಫೇಸ್ ಹತ್ರ ಆಗಿದೆ, ಇನ್ನೊಬ್ರಿಗೆ ಕೈ ಮತ್ತು ಕಾಲ್ ಹತ್ರ, ಇನ್ನೊಬ್ಬರಿಗೆ ಮಿನಿಮಮ್ ಒಂದು ಕಾಲ್ ಹತ್ರ ಹೆಬ್ಬಳಿಗೆ ಒಂದ್ ಸ್ವಲ್ಪ ಗಾಯಗಳು ಆಗಿದೆ ಸರ್. 3 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸರ್. ಏನೋ ಅಂತದೇನು ತೊಂದರೆ ಇಲ್ಲ, ಔಟ್ ಆಫ್ ಡೇಂಜರ್, ಏನು ತೊಂದರೆ ಇಲ್ಲ ಅವ್ರಿಗೆ. ಅವ್ರಿಗೆ 3 ಜನಕ್ಕೆ ಏನ್ ತೊಂದರೆ ಇಲ್ಲ ಸರ್. ಅವರಿಗೆ ಆದ್ರೂ ಇರ್ಲಿ ಅಂತ ಹೇಳಿ ಈ ಎಲೆಕ್ಟ್ರಿಕ್ ಶಾಕ್ ಆದಾಗ ಅರೆಡ್ಮಿಯಾಸ್ ಆಗುವಂತದ್ದು ಇರೋದ್ರಿಂದ ಒಂದು ಎಕೋ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಿ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ ಸರ್. ಸರ್, ಅಲ್ಲಿ ಯಾರೋ ಊರಿನವ್ರು ಹೇಳ್ತಿದ್ರು ಪ್ರತಿ ವರ್ಷ ಸಂಭ್ರಮದಿಂದ ಮಾಡ್ತಾರೆ, ಆದ್ರೆ ಬೇರೆ ಜಾಗದಲ್ಲಿ ಮಾಡ್ತಿದ್ರು, ಆದ್ರೆ ಈ ಸರಿ ಮಾತ್ರ ಲೊಕೇಶನ್ ಚೇಂಜ್ ಮಾಡಿ ಒಂದ್ ದೊಡ್ಡ ಬ್ಯಾನರ್ ಕಟ್ಟಬೇಕು ಅಂತ ಖುಷಿಯಿಂದ ಇದ್ರು ಹುಡುಗರು ಅಂತ. ಏನಾಗಿದೆ ಸರ್, ಇವರು ಮಾಡಿದಂತ ಜಾಗ ಹಾ ಸರ್, ಇನ್ನೂ ಬ್ಯಾನರ್ ಕಟ್ಟೋರು ಇದಾರೆ ಸರ್. ಸುಮಾರು 20 ಬ್ಯಾನರ್ ರೆಡಿ ಅದಾವ ಸರ್. ಈ ಒಂದೇ ಬ್ಯಾನರ್ ಸರ್ ಇದು. ಅಯ್ಯಯ್ಯೋ, ಪ್ರತಿ ರೋಡ್ಗೆ ಹಚ್ಚಿದ ಕಟ್ತಾರಂತ ಸರ್. ಈ ಒಂದೇ ಬ್ಯಾನರ್ ಹಂಗಾಗಿರೋದ್ರಿಂದ ಜಾಗ ಏನು ಚೇಂಜ್ ಆಗಿಲ್ಲ ಸರ್. ಇನ್ನೂ 10, 12, 15 ಏನು ಹಾಕ್ಬೇಕಾಗಿತ್ತು. ನಮಗ ಫ್ರೇಮ್ಗಳು ರೆಡಿ ಅದಾವ ಸರ್ ಅಲ್ಲೇ ಅವ್ರ ಊರಲ್ಲಿ. ಅವ್ರು ಇನ್ನೂ ಹಾಕೋ ಮುಂದೆ ಒಂದೇ ಬ್ಯಾನರೇ, ಒಂದೇ ಫ್ರೇಮೇ ಇದಾಗಿರೋದ್ರಿಂದ ಬೇರೆ ಕಡೆ ಹಾಕ್ಲಿಕ್ಕೆ ಆಗಿಲ್ಲ ಸರ್ ಅವ್ರಿಗೆ. ನೋಡಿ ಸರ್, ಅಲ್ಲ ಯಶ್ ಅವರು ನಮ್ಮ ಊರಿಗೆ ಬರ್ತಾರ ಇಲ್ವೋ ಗೊತ್ತಿಲ್ಲ, ಸರಣಗಿ ಗ್ರಾಮಕ್ಕೆ ಒಂದು ಅಭಿಮಾನ ಪ್ರೀತಿ ತೋರ್ಸಕ್ ಇಷ್ಟೆಲ್ಲ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ ಹುಡುಗರು. ಬಟ್ ಒಂಚೂರು ಹುಷಾರಾಗಿ ಒಂಚೂರು ಎಚ್ಚೆತ್ಕೊಳ್ಳಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಸರ್. ಡೆಫಿನೆಟ್ಲಿ ಸರ್, ಎಚ್ಚೆತ್ಕೊಳ್ಬೇಕು ಸರ್. ಯಾಕಂದ್ರೆ ಬಹಳ ನಮ್ ಕಡೆ ಈ ಭಾಗದಲ್ಲಿ, ಅದು ಗದಗ ಡಿಸ್ಟಿಕ್ ಅಲ್ಲೂ ಸಹಿತ ಬಹಳ ಕಡೆ ತಮಗ್ ತಿಳಿದ ರೀತಿಯಲ್ಲಿ ಸಹಿತ ಬ್ಯಾನರ್ಗಳು ಹಾಕ್ತಿರ್ತಾರೆ ಸರ್. ಹೌದು ಸರ್. ಅದಕ್ಕೆ ಅವ್ರಿಗೆ ಹೇಳೋದಷ್ಟೇ, ಯಾಕಂದ್ರೆ ಹಳ್ಳಿಗಳಲ್ಲಿ ನಮಗ ಕಂಬ ಒಂದು ಬಿಟ್ರೆ ಬೇರೆದೇನು ಗತಿ ಇರುತ್ತಲ್ಲ. ನಟ ಆಗ್ಲಿ, ರಾಜಕಾರಣಿ ಆಗ್ಲಿ, ಯಾರಿಗೆ ಆಗ್ಲಿ ಈ ತರದೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಸರ್. ಮಾಡ್ತಾರೆ ಸರ್, ಮಾಡ್ತಾರೆ. ಅದೇ ಅಂತದ್ದು ಆಗ್ಬಾರ್ದು ಸರ್. ಸ್ವಲ್ಪ ಎಚ್ಚರಿಕೆ ವಹಿಸಿ ಯುವಕರಲ್ಲಿ ಕೇಳ್ಕೊಳ್ಳೋದಷ್ಟೇ, ಎಚ್ಚರಿಕೆಯಿಂದ ಇಂಥ ಜಗವನ್ನ ಅವಘಡ ಮಾಡುವಂತ ಜಗವನ್ನ ಬಿಟ್ಟು ಬೇರೆ ಕಡೆ ಹಾಕುವಂತದ್ದು ಆಗ್ಬೇಕು ಸರ್. ಸರ್, ಊರಿನವ್ರು ಯಾರೊಬ್ರು ಮಾತಾಡ್ತಿದ್ರು, ಅವ್ರ ಅಭಿಮಾನಿಗಳು ಇನ್ನು ಬೇರೆ ಬೇರೆ ಇರೋರು, ಸರ್ ಯಶ್ ಅವ್ರಿಗೆ ರೀಚ್ ಮಾಡ್ತಿದೀವಿ ಆದ್ರೆ ಅವ್ರ ಫೋನ್ ತೆಗಿತಿಲ್ಲ, ರೀಚ್ ಆಗ್ತಿಲ್ಲ ಅಂತ. ನೀವು ಒಂಚೂರು ದೊಡ್ಡವ್ರು ಇದ್ದೀರಿ, ಸಾಧ್ಯ ಆದ್ರೆ ಈ ಮಾಹಿತಿಯನ್ನು ಅವ್ರಿಗೆ ತಲುಪಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನಿಬ್ರಿಗೆ ಹಾಕಿದೀನಿ ಸರ್. ಅವ್ರಿಗೆ ಕೇಳ್ಕೊಳ್ಳೋದಷ್ಟೇ ಸರ್, ನಿಮ್ ಮುಖಾಂತರ ಇನ್ ಬರುವಂತ ದಿನದಲ್ಲಿ ಯಾವಾಗ ಅವ್ರಿಗೆ ಸಾಧ್ಯ ಆಗುತ್ತೆ, ಅವ್ರ ಸಮಯ ಸಿಕ್ಕಾಗ ಒಂದ್ಸಲ ನಮ್ಮ ಕ್ಷೇತ್ರಕ್ಕೆ ಮತ್ತು ಆ ಊರಿನ ಏನು ಈಗ 3 ಜನ ಡೆತ್ ಆಗಿದ್ದಾರೆ, ಅವ್ರ ಕುಟುಂಬಕ್ಕೆ ಸಾಂತ್ವನ ಕೇಳಲಿಕ್ಕೆ ಅವ್ರು ಬಂದ್ ಹೋಗ್ಲಿ ಅಂತ ನಮ್ಮೆಲ್ಲರ ಒತ್ತಾಯ ಸರ್. ಡೆಫಿನೆಟ್ಲಿ ಸರ್, ಬಿಕಾಸ್ ಯಶ್ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇತ್ತೀಚೆಗೆ ಯಾವುದೇ ಘಟನೆ ನಡ್ರಿ ಅವ್ರು ರಿಯಾಕ್ಟ್ ಮಾಡ್ತಾರೆ, ಸ್ಪಂದನೆ ವ್ಯಕ್ತಪಡಿಸ್ತಾರೆ, ಸೂಕ್ಷ್ಮ ಜೀವಿ. ಬಹುಶಃ ಇದಕ್ಕೂ ಅವ್ರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ, ಬಹುಶಃ ಅದಕ್ಕೆ ರಿಪ್ಲೈ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ ಸರ್. ನಾನು ಡೆಫಿನೆಟ್ಲಿ ಸರ್, ನಾವು ಏನ್ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಸರ್ ಮಾಡಕತ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಪ್ಲೀಸ್ ಸರ್, ಗೋ ಹೆಡ್ ಸರ್, ಹೇಳ್ತಿದ್ರಿ ಪ್ಲೀಸ್ ಸರ್. ಇಲ್ಲ ಸರ್, ಅವ್ರಿಗೆ ಮುಟ್ಟಿಸ್ಲಿಕ್ಕೆ ಏನ್ ಸಾಧ್ಯ ಆಗುತ್ತೋ ಮುಟ್ಟಿಸಿ ಸರ್. ಅವ್ರ ಕಡೆಯಿಂದ ಇವತ್ತನೇ ಒಂದು ಇದು ತಗೊಳ್ಳೋಣ ಸರ್, ಒಂದು ರಿಯಾಕ್ಷನ್ ತಗೊಳ್ಳೋಣ ಸರ್. ಅವ್ರಿಗೆ ಬರುವಂತ ಆಶ್ವಾಸನೆ ತಗೋತೀನಿ ಸರ್. ನಾವು ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತು ಅಲ್ಲಿನ ಅಪ್ಡೇಟ್ ಕೊಟ್ಟಿದ್ದಕ್ಕೆ. ಶಾಸಕರಾದಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರು ಹೇಗಾಯ್ತು ಆ ದುರಂತವನ್ನ ಅವ್ರು ಭೇಟಿ ಮಾಡಿದ ಸಂದರ್ಭದಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಾಕ್ತಾ ಇದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.